ಹಾಯ್ ಹಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಎಷ್ಟೊಂದು ಜನಕ್ಕೆ ಬೆಂಗಳೂರಲ್ಲಿರೋ ತಿರುಪ್ತಿ ನೋಡೇ ಇಲ್ಲ. ಅದಕ್ಕೆ ಅಂತಲೇ ಈಗ ನಾವು ಬೆಂಗಳೂರಲ್ಲಿರೋ ತಿರುಪ್ತಿಗೆ ಹೋಗ್ತಾ ಇದ್ದೀವಿ. ನಾವಂತೂ ಖಂಡಿತವಾಗ್ಲೂ ನೋಡಿಲ್ಲ. ಎಲ್ಲರೂ ಮೇಯ್ನ್ ತಿರುಪ್ತಿಗೆ ಹೋಗ್ತಾ ಇರ್ತಾರೆ. ಯಾರ ಕೈಲಿ ಮೇಯ್ನ್ ತಿರುಪ್ತಿಗೆ ಹೋಗೋಕ್ಕಾಗಲ್ಲ, ಅವರು ಈ ಬೆಂಗಳೂರಲ್ಲಿರೋವಂಥ ಈ ಮಿನಿ ತಿರುಪ್ತಿಗೆ ಬರ್ತಾರೆ. ಈ ಮಿನಿ ತಿರುಪ್ತಿಗೆ ಬರಬೇಕು ಅಂದರೆ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಾವು ಯಾವ ರೀತಿ ಬಂದ್ರಿ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ನಾವು ಫಸ್ಟು ಮೈಸೂರಿಂದ ಟ್ರೈನಲ್ಲಿ ಬೆಂಗಳೂರಿಗೆ ಬರ್ತೀವಿ. ಬೆಂಗಳೂರಿಂದ ನಾವು ಬಸ್ಸಲ್ಲಿ ಹೋಗಬೇಕಾಗಿರುತ್ತೆ. ಅಲ್ಲಿಗೆ ಯಾವುದೇ ರೀತಿ ಡೈರೆಕ್ಟ್ ಟ್ರೈನ್ ಇರೋದಿಲ್ಲ, ಬಸ್ಸಲ್ಲೇ ಹೋಗಬೇಕು. ಮಾರ್ಕೆಟ್ಗೆ ಹೋದರೆ ಮಾರ್ಕೆಟಿಂದ ಡೈರೆಕ್ಟು ಪ್ರೈವೇಟ್ ಬಸ್ಗಳು ಮತ್ತು ಗೌರ್ಮೆಂಟ್ ಬಸ್ಗಳಿದಾವಂತೆ. ಚಿಕ್ಕ ತಿರುಪ್ತಿಗೆ ಅಂತಲೇ ಡೈರೆಕ್ಟ್ ನಾವು ಬರ್ಬೋದು. ಬಟ್ ನಾವೇನು ಮಾಡಿದ್ವಿ, ಅದು ನಮ್ಗೆ ಗೊತ್ತಿರಲಿಲ್ಲ. ಆ ಕಾರಣಕ್ಕೆ ನಾವು ಡೈರೆಕ್ಟ್ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ ನಿಯರ್ ಬೈ ಯಾವುದಿದೆ ಆ ಒಂದು ಸ್ಟೇಷನ್ನ ಕೇಳಿಕೊಂಡು ಅಲ್ಲಿಂದ ನಾವು ಅಲ್ಲಿಗೆ ಹೋಗಲಿಕ್ಕೆ ಪ್ಲ್ಯಾನ್ನ ಮಾಡ್ಕೊತೀವಿ. ಆಗ ನಾವು ಪ್ಲ್ಯಾನ್ ಮಾಡಿದಾಗ ನಮಗೆ ಯಾವ ರೀತಿ ಐಡಿಯಾ ಕೊಡ್ತಾರೆ ಅಂತಂದರೆ, ಜಸ್ಟ್ ನೀವು ಓಪ್ ಫಾರ್ಮ್ ಅಂತ ಒಂದಿದೆ ವೈಟ್ ಫೀಲ್ಡ್ ಹತ್ರ. ಓಪ್ ಫಾರ್ಮ್ಗೆ ಹೋಗಿ ಅಲ್ಲಿ ಇಳಿದು ಅಲ್ಲಿಂದ ಚಿಕ್ಕ ತಿರುಪ್ತಿಗೆ ಪ್ರೈವೇಟ್ ವೆಹಿಕಲ್ಸ್ಗಳು ಹೋಗ್ತಾವೆ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಸೇಮ್ ಅದೇ ರೀತಿ ನಾವು ಫಾಲೋ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಟೋಟಲ್ 25 ರೂಪೀಸ್ ಬಸ್ಗಾಗುತ್ತೆ. ಅಲ್ಲಿಂದ 30 ರೂಪಾಯಿ ಪ್ರೈವೇಟ್ ವೆಹಿಕಲ್ಗೆ ಆಯಿತು. ಈ ಚಿಕ್ಕ ತಿರುಪ್ತಿ ಇರೋದು ಮಾಲೂರು, ಹೆಚ್ಚು ಕಡಿಮೆ ಇನ್ನೇನು ತಮಿಳ್ನಾಡು ಬಾರ್ಡರ್ ಹತ್ರನೇ ಇರುವಂಥದ್ದು. ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಈ ಮುಂದೆ ಇರುವಂಥ ಗೋಪುರನ ಈಗ ಕಟ್ಟಿಸಿದ್ದಾರೆ. ನಾವು ಹೋಗ್ತಿದ್ದಂಗೆ ಇನ್ನೂ ತಿಂಡಿ ತಿಂದಿರಲಿಲ್ಲ. ಆ ಕಾರಣಕ್ಕಾಗಿ ಅಲ್ಲೇ ಪಕ್ಕದಲ್ಲೇ ಒಂದು ಹೋಟ್ಲಿತ್ತು. ಆ ಹೋಟ್ಲಲ್ಲೇ ತಿಂಡಿ ತಗೊಂಡ್ವಿ. ತಿಂಡಿ ಓಕೆ ಅಂತ ಅನ್ನಿಸ್ತು. ಅಲ್ಲಿಂದ ಹಾಗೆ ಒಳಗಡೆ ಹೋಗ್ತಾ ಫಸ್ಟು ಹೋಗಿ ಮುಡಿ ಕೊಡಬೇಕಾಗಿತ್ತು. ನಮ್ಮ ಫ್ರೆಂಡ್ ಅವ್ರಿಗೆ ಮುಡಿ ಕೊಡಬೇಕಾಗಿದ್ದರಿಂದ ಆ ಮುಡಿ ಚೀಟಿನ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗಿ ಇಸ್ಕೋಬೇಕು. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಬರೀ ತಮಿಳವರು ಮತ್ತು ಈ ತೆಲುಗವರು ಇವ್ರುಗಳೇ ಜಾಸ್ತಿ ಸೇರ್ಕೊಬಿಟ್ಟಿದ್ದಾರೆ. ಇಲ್ಲಿಯವ್ರಿಗೆ ಎಷ್ಟೊಂದು ಜನಕ್ಕೆ ಕನ್ನಡನೇ ಬರೋಲ್ಲ. ವ್ಯಾಪಾರ ಮಾಡೋರೆಲ್ಲರೂ ಏನು ಅವ್ರು ಮಾತಾಡ್ತಿದ್ರೆ ನಮಗೆ ರೇಗ್ದಂಗೆ ಮಾತಾಡ್ತಾವ್ರೋ ಅನ್ನೋ ಥರ ಫೀಲ್ ಆಗುತ್ತೆ. ಅದೇ ಇವ್ರುಗಳಿಗೆ ಜಾಸ್ತಿ ಇಲ್ಲಿ ಬಂದು ಅಂಗಡಿಗಳ್ನ ಹಾಕೊಂಬಿಟ್ಟಿದ್ದಾರೆ. ನಮ್ಮ ಕನ್ನಡದವರು ಇದ್ದಾರೆ, ಇಲ್ಲ ಅಂತ ಹೇಳ್ತಾಯಿಲ್ಲ. ಬಟ್ ಕರ್ನಾಟಕದಲ್ಲಿ ಒಳಗಡೆ ಇದ್ರೂ ಅವ್ರುಗಳು ಜಾಸ್ತಿ ಇಲ್ಲಿ ಬಂದು ಅಂಗಡಿಗಳು ಆಗ್ಬೋದು, ಮಳಿಗೆಗಳಾಗ್ಬೋದು ಮಾಡ್ತಾ ಇರೋಂಥದ್ದು. ಒಳಗಡೆ ಹೋಗಿ ಏನೊಂದು 20 ರೂಪಾಯಿ ಕೊಟ್ಟರೆ ಒಂದು ಮುಡಿ ಟಿಕೆಟ್ ಅಂತ ಕೊಡ್ತಾರೆ. ಎಲ್ಲರಿಗೂ ಗೊತ್ತಿರೋಂಗೆ ಆ್ಯಸ್ ಯೂಶ್ವಲ್ಲು ಎಲ್ಲ ಕಡೆ ಏನು ನಾವು ಮುಡಿ ಟಿಕೆಟ್ಗೆ ಏನು ದುಡ್ಡು ಕೊಡ್ತೀವಿ ಅದೇ ದುಡ್ಡನ್ನೇ ಫೈನಲ್ ಅಲ್ಲ. ಏನದು ಕೊಡೋದು ಒಂದು ಮುಜರಾಯಿ ಇಲಾಖೆಗೆ ಏನು ನಾವು ಕಟ್ಕೊಡ್ತೀವಿ 20 ರೂಪಾಯಿ ದೇವಸ್ಥಾನ ಸಮಿತಿಗೆ, ಅದು 20 ಇರ್ಬೋದು, 50 ಇರ್ಬೋದು, 100 ಇರ್ಬೋದು ಕೆಲವು ಕಡೆ. ಅದು ಆದಮೇಲೆ ತಿರ್ಗಾ ನೀವು ಮುಡಿ ಕೊಡೋಕ್ಕೆ ಅಂತ ಹೋಗ್ತಿರಲ್ಲ, ಅಲ್ಲಿ ಮುಡಿ ಕೊಟ್ಟ ಮೇಲೆ ಅವ್ರಿಗೆ ಬರೀ ಕೈಯಲ್ಲಿ ಬರೋಲ್ಲ ಯಾರು, ಅಲ್ಲೊಂದು ಸ್ವಲ್ಪ ಕೊಟ್ಬಿಟ್ಟೆ ಬರಬೇಕು. ಈ ರೀತಿ ಇರುವಂಥದ್ದು. ಇಲ್ಲಿ ಕೊಟ್ಟು ಮುಡಿ ಕೊಡೋಕ್ಕೆ ಅಂತ ಇನ್ನೇನು ನಮ್ಮ ಹುಡುಗಂಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅದು ಇಲ್ಲಿ ಪ್ರಾಪರಾಗಿ ಇನ್ಫಾರ್ಮೇಷನ್ಗಳೂ ಎಲ್ಲೂ ಅಷ್ಟಾಗಿ ಹಾಕಿಲ್ಲ. ಅಲ್ಲಿ ಕೇಳ್ಕೊಂಡು ಹೋದ್ರೇ ಒಳ್ಳೆಯದು. ನಾವು ಮುಂದೆ ಹೊಂಟೋಗಿದ್ವಿ. ಆಮೇಲೆ ಅಲ್ಲಿಂದ ನೋಡಿ ಈ ಕಡೆ ಅಂಗಡಿ ಸಂಧಿ ಒಳಗಡೆ ಹೋಗಬೇಕು. ಅಂಗಡಿ ಒಳಗಡೆ ಹೋಗಿ ಅಲ್ಲಿ ನಿಮಗೆ ಮುಡಿ ತೆಗೆಯುವಂಥ ಜಾಗ ಇದೆ. ಆ ಕಾರಣಕ್ಕಾಗಿ ನಮ್ಗೆ ಎಷ್ಟೊಂದು ಜನಕ್ಕೆ ಇಲ್ಲಿ ಗೊತ್ತಾಗೋದಿಲ್ಲ ಎಲ್ಲಿ ಏನಿದೆ ಅಂತ. ಬಟ್ ನೀವು ಕೇಳ್ಕೊಂಡು ಹೋದರೆ ಒಳ್ಳೆಯದು. ಬಟ್ ದೇವಸ್ಥಾನದಿಂದ ಎಕ್ಸಾಕ್ಟ್ ರೈಟ್ಗೆ ಹೋಗ್ತಿದ್ದಂಗೆ ಅಂಗಡಿ ಮಳಿಗೆಗಳಿದೆ. ಅಂಗಡಿ ಮಳಿಗೆಗಳಲ್ಲಿ ಈ ಥರ ಗ್ಯಾಪ್ ಇದೆ. ಈ ಒಂದು ನೀವು ಗ್ಯಾಪಲ್ಲಿ ಹೋಗ್ತು ಅಂದರೆ ಕಂಟಿನ್ಯೂಸ್ ಆಗಿ ಅಲ್ಲಿ ನಿಮಗೆ ಮುಡಿ ತೆಗೆಯುವಂಥ ಜಾಗ ಇದೆ. ತುಂಬ ಜನ ತಿರುಪ್ತಿಗೆ ಹೋಗಿ ದರ್ಶನ ಆಗಿಲ್ಲ ಅಥವಾ ಏನು ಹೋಗೋಕ್ಕಾಗ್ತಾಯಿಲ್ಲ ಅಂತ ಯಾರು ಅಂದ್ಕೊಂಡಿದ್ದೀರ ಅಥವಾ ಯಾರು ಹೋಗೋಕ್ಕಾಗಿಲ್ಲ ಅವರೆಲ್ಲರೂ ನೀವು ಆರಾಮಾಗಿ ಇಲ್ಲಿ ಬಂದು ದರ್ಶನ ತೊಗೋಬೋದು. ಮತ್ತು ಮುಡಿ ಕೊಡೋಕ್ಕಾಗಿರೋವಂಥವ್ರು ಮುಡಿ ಕೂಡ ಕೊಡ್ಬೋದು. ಎಷ್ಟೊಂದು ಜನ ಅಲ್ಲಿ ದೂರ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟೆ ಇಲ್ಲಿ ಬರ್ತಾರೆ. ಅದಕ್ಕೆ ಅಂತಲೇ ಈ ಜಾಗ ಫೇಮಸ್ ಆಗಿದೆ. ಅದಕ್ಕೆ ಇದನ್ನು ಚಿಕ್ಕ ತಿರುಪತಿ ಅಂತ ಕರೀತಾರೆ. ನೋಡಿ ಈ ಕಡೆ ಬಂದ ಮೇಲೆ ಇಲ್ಲಿ ಏನು ವೈಟ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದೇ ಮುಡಿ ತೆಗಿಯೋ ಜಾಗ. ಮತ್ತು ಇನ್ನೊಂದು ನಿಮಗೇನು ಅಂದರೆ, ಇಲ್ಲಿ ನಿಮಗೆ ಸ್ನಾನಕ್ಕೆ ಬಿಸಿನೀರು ಕೂಡ ಸಿಗುತ್ತೆ. ಅಲ್ಲೇ ಇರ್ತಾರೆ. ಅಲ್ಲಿ ಅವರೇ ಕೇಳ್ತಾರೆ ಬಂದು ಬಿಸಿನೀರು ಬೇಕಾ ನಿಮಗೆ ಅಂತ. ನೀವು ಬಿಸಿನೀರನ್ನ ಬೇಕು ಅಂದರೆ ಸ್ನಾನಕ್ಕೆ ಬಿಸಿನೀರನ್ನ ಅವ್ರ ಹತ್ರ ಈಸ್ಕೊಂಡು ಬಿಸಿನೀರನ್ನ ತಗೊಂಡು, ಅಂದರೆ ಅಲ್ಲಿ ಬಿಸಿನೀರೇ ಕೊಡ್ತಾರೆ, ಅಲ್ಲಿ ಹೋಗಿ ನೀವು ಸ್ನಾನ ಮಾಡ್ಬೋದು. ಇಲ್ಲಿ ವೀಡಿಯೋ ಮಾಡೋಂಗಿಲ್ವಂತೆ. ವೀಡಿಯೋ ಮಾಡೋದು ಸ್ಟಾಪ್ ಮಾಡಿ ಅಂದರು. ವೀಡಿಯೋ ಮಾಡೋದು ಸ್ಟಾಪ್ ಮಾಡಿದ್ವಿ. ಅವನಿಗೆ ಮುಡಿಗೆ ಬಿಟ್ಬಿಟ್ಟು ನಾವು ಹಾಗೆ ಒಂಚೂರೆಲ್ಲ ನೋಡ್ಕೊಬರೋಣ ಅಂದ್ಬಿಟ್ಟು ಒಳಗಡೆ ಎಲ್ಲ ಹೋದ್ವಿ. ಅಂಗಡಿ ಮಳಿಗೆಗಳೆಲ್ಲ ನೋಡಿದ್ವಿ. ಲಾಡುಗಳೆಲ್ಲ ಇಲ್ಲಿ ಯಾವುದೇ ರೀತಿ ಇಲ್ಲಿ ಪ್ರಸಾದನೇ ಇಲ್ಲ. ಇಲ್ಲಿರೋ ಜನಗಳೇ ಲಾಡುನ ಮಾಡಿಕೊಂಡು ಅದನ್ನೇ ಪ್ರಸಾದದ ರೀತಿ ನೀವು ಬೇಕಾದ್ರೆ ತಗೊಂಡೋಗಿ ಜನಕ್ಕೆ ಕೊಡ್ಬೋದು.
ಆ ಲಾಡು ಕಂಪ್ಲೀಟ್ಲಿ ಅವರು ಹೋಮ್ ಮೇಡ್ ಆಗಿರುತ್ತೆ. ಹೋಮ್ ಮೇಡ್ ಲಾಡೂಸ್ನ ಅವ್ರು ಮಾಡ್ತಾರೆ. 100 ರೂಪಾಯಿ ಲಾಡು ದೊಡ್ಡದು, ಚಿಕ್ಕದು 50 ರೂಪಾಯಿ ಇರುತ್ತೆ. ಅದು ಬಿಟ್ಟರೆ 100 ರೂಪಾಯಿಗೆ 4 ಇರುತ್ತೆ. ಕೊನೆಗೂ ನಮ್ಮ ಫ್ರೆಂಡು ನೀರು ಹಾಕ್ಕೊಂಡು ಬಂದ, ತಲೆನ ಒದ್ದೆ ಮಾಡ್ಕೊಬಪ್ಪ ಅಂತ ಕಳಿಸಿದ್ರು. ಈಗ ಅವನು ಮುಡಿ ಕೊಡಕ್ಕೆ ಹೋಗ್ತಾ ಇರೋದ್ರಿಂದ ಈಗಿದ್ದಾನೆ ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂತ. ಇದು ಕೊರಳು ಕಟ್ಟೆ ಅಂತ ಹೆಸರು. ಅವ್ನಿಗೆ ಹೆಂಗಿದ್ರು ಮುಡಿ ಕೊಡೋಕ್ಕೆ ಬಿಟ್ವಲ್ಲ, ಮುಡಿ ಕೊಡೋಕ್ಕೆ ಬಿಟ್ಮೇಲೆ ಹಿಂದೆ ಕುರಿಗಳು ಮೇಕೆಗಳದೆಲ್ಲ ಸೌಂಡ್ ಬರ್ತಿತ್ತು. ಏನು ಅಂತ ನೋಡಿದ್ರೆ ಅಲ್ಲಿ ಪ್ರತಿ ಶನಿವಾರ ಸಂತೆ ನಡೆಯುತ್ತಂತೆ. ಕುರಿಗಳು ಮತ್ತು ಮೇಕೆಗಳು ಆಡ್ದು ಸಂತೆ ಇರೋದ್ರಿಂದ ಒಂಥರ ನೋಡಬೇಕು ಅಂತ ಅನಿಸ್ತು. ಏನೋ ಒಂಥರ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ನಮಗೆ ಅಲ್ಲೆಲ್ಲ ಜಾಸ್ತಿ ನೋಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಏನೋ ನೋಡೋಣ ಅಂತ ಅನ್ನಿಸ್ತಲ್ಲ, ಹಾಗೆ ಬಂದು ಏನು ಒಂದು ಕುರಿಗಳು ಮೇಕೆಗಳೆಲ್ಲ ನೋಡ್ಬೋದು ನೀವು. ಏನೋ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಕಡೆ ಹೋದರೆ ಬೇಕಾದ್ರೆ ಅವರು ಕೂಡ ನೋಡಿ ಸಂತೆಯಲ್ಲಿ ನಿಮ್ಮ ಚೌಕಾಸಿ ನೀವು ಮಾತಾಡೋ ರೇಟು ಅವ್ರು ಹೇಳೋ ರೇಟು ಎರಡು ಸ್ಯಾಟಿಸ್ಫೈ ಆದರೆ ಅವರು ಒಂದು ಕುರಿನ ನೀವು ಎತ್ಕೊ ಹೋಗ್ಬೋದು. ಕುರಿ ಆಗ್ಬೋದು, ಆಡಾಗ್ಬೋದು, ಮೇಕೆ ಆಗ್ಬೋದು. ನೋಡೋಕ್ಕಂತೂ ಚೆನ್ನಾಗಿದ್ವು. ಎಲ್ಲ ಸೈಜ್ಗಳು ಕೂಡ ಹಾಗೇ ಸರಿಯಾಗಿದ್ವು ಅಂತಲೇ ಹೇಳ್ಬೋದು. ಇಲ್ಲೂ ಅಷ್ಟೇ ವ್ಯಾಪಾರಸ್ಥರುಗಳಿಗೆ ಎಷ್ಟೊಂದು ಜನಕ್ಕೆ ಕನ್ನಡನೇ ಬರೋಲ್ಲ, ಎಲ್ಲ ತೆಲುಗೇ ಮಾತಾಡ್ತಿರ್ತಾರೆ, ತೆಲುಗು ತಮಿಳೇ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಇದೆಲ್ಲ ಬಾರ್ಡರ್ಗಳಲ್ಲಿ ಸಾಮಾನ್ಯ, ಏನು ಮಾಡೋಕ್ಕಾಗಲ್ಲ. ಬಟ್ ಸ್ವಲ್ಪ ಜನ ಕನ್ನಡನೂ ಮಾತಾಡ್ತಿದ್ರು. ಬೇರೆ ಲ್ಯಾಂಗ್ವೇಜ್ ಕಲ್ತಿದ್ರು ಕೂಡ, ಬೇರೆ ಭಾಷೆಗಳನ್ನ ಮಾತಾಡ್ತಿದ್ರು ಕೂಡ ಕನ್ನಡನೂ ಮಾತಾಡ್ತಿದ್ರು. ಓಕೆ, ಬಟ್ ನಾವು ಒಂದೆರಡು ಆ ಕುರಿ ಮರಿಗಳಿದ್ವಲ್ಲ, 3 ಮರಿ, ಅವೆಲ್ಲ ಎಷ್ಟೊಂದ ಕೇಳಿದ್ವಿ. 7,500 ಅಂತ ಅಂದರು ಇವಣ್ಣ. ನೋಡೋಕ್ಕೇನೋ ಮುದ್ದಾಗಿ ಚೆನ್ನಾಗವೆ. ಬಟ್ ಅದು ಜಾಗನೂ ಇರಬೇಕು ತಗೊಂಡೋಗಿ ಸಾಕೊಳ್ಳವ ಅಂದರೆ. ಓಕೆ, ಇನ್ನು ಮುಂದೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಹುಡುಗ ಏನೇನು ಮುಡಿ ಕೊಡೋಕ್ಕೆ ಅಂತ ಹೋಗಿದ್ವಲ್ಲ, ಅಲ್ಲಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ದರ್ಶನಕ್ಕೆ ಬೇರೆ ಹೋಗಿ ನಿಂತ್ಕೋಬೇಕು, ತಿರ್ಗಾ ಕ್ಯೂ ಇರುತ್ತೆ. ಬಟ್ ಸ್ಟಾರ್ಟಿಂಗ್ ನಾವು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ. ಆಮೇಲೆ ಫುಲ್ಲು ರಶ್ ಆಗ್ತಾ ಹೋಯ್ತು ಜನ, ನೀವು ನೋಡ್ಬೋದು. ಅದಲ್ಲದೆ ನೋಡಿ, ಈ ಕಡೆ ಸೈಡಲ್ಲಿ ತರಕಾರಿ ಮಾರ್ಕೆಟ್ ಕೂಡ ಇದೆ, ಕುರಿಗಳು ಕೂಡ ತೊಗೋಬೋದು. ಮತ್ತು ಇನ್ನೊಂದೇನು ಅಂದರೆ ಅದಕ್ಕೆ ಬೇಕಾಗಿರೋಂಥ ಹಗ್ಗಗಳು ಅದನ್ನು ಮಾರ್ತಾರೆ. ನೋಡಿ, ನಮ್ಮ ಹುಡುಗ ಬಂದ್ಬಿಟ್ಟು ಆಗಲೇ ಹಿಂದೆ ನಿಂತ್ಕೊಬಿಟ್ಟವನೇ ತೆಗಿತಾರ, ಹೆಂಗೆ ನಿಂತವನೇ ನೋಡಿ, ಮುಡಿ ಕೊಟ್ಬಿಟ್ಟು ಬಂದು. ನಾವು ಕೂಡ ಇನ್ನೇನು ಮುಡಿ ಕೊಟ್ಟಾಯಿತು ನಾವು ಇನ್ನೇನು ಅಲ್ಲಿಗೆ ಹೊರಡಬೇಕಲ್ಲ, ಅವನ್ನ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕರ್ಕೊ ಆ ಕಾರಣಕ್ಕಾಗಿ ಅಲ್ಲಿಂದ ಅವ್ನು ಬರ್ತಿದ್ದಂಗೆ ಅಲ್ಲಿಂದ ಹೊರಟ್ವಿ. ಬಟ್ ಬಿಸಿಲು ಅಂತೂ ಸರಿಯಾಗಿತ್ತು. ಬೆಳಗ್ಗೆ ಬರಬೇಕಾದ್ರಂತೂ ಚಳಿ ಅಂತೂ ಹೆವಿ ಇತ್ತು ಅಂತಲೇ ಹೇಳ್ಬೋದು. ಆ ಚಳಿ ಜೊತೆಗೆ ಆ ಬಿಸಿಲು ಹೆವಿಯಾಗಿತ್ತು. ನಮ್ಮ ಹುಡುಗ ಕುರಿ ವ್ಯಾಪಾರ ಮಾಡೋಕೆ ಹೋದ. ಆ ಕಡೆ ಏನೋ ಕುರಿ ತಗೋತಾನೇನೋ ಅಂತ ನಾವು ಅಂದ್ಕೊಂಡ್ರೆ, ಹಣ ಎಷ್ಟು ಅಂತ ಕೇಳ್ಕೊಬಂದ ನಮ್ಮಂಗೇನೆ. ಆಮೇಲೆ ಅಲ್ಲಿಂದ ಮುಂದೆ ಬರ್ತಾ ಅವನಿಗೆ ಸ್ನಾನಕ್ಕೆ ಬಿಸಿನೀರಿಗೆ ಒಬ್ಬರು ಅಜ್ಜಿ ಸಿಕ್ಕಿದ್ರು. ಪಾಪ ಬಿಸಿನೀರು ಕೊಡ್ತೀವಿ ಅಂತಂದರು. ಬಿಸಿನೀರು ಅಂದರೆ ನಿಮಗೆ ಯಾವುದೇ ರೀತಿ ನಿಮಗೆ ಚಾರ್ಜ್ ಹೇಳಲ್ಲ, ಎಷ್ಟು ಏನು ಎತ್ತಂದರೆ ಎಷ್ಟೋ ಕೊಡಿ ಅಂತ ಹೇಳ್ತಾರೆ. ಎಲ್ಲ ಕಡೆ ಸ್ನಾನಕ್ಕೆ ಅಂದರೆ ಒಂದು 30 ರೂಪಾಯಿ ಅಂತೂ ಇರುತ್ತೆ. ನಾವು ಅದಕ್ಕೇ ಅಲ್ಲೇ ಜೊತೆಗೆ ಹೋದ್ವಿ. ಅವ್ರ ಜೊತೆನೇ ಹೋದಾಗ ಅದು ಮನೆ ಥರನೇ ಇದೆ. ಅಲ್ಲಿ ಮನೇಲೇನೇ ಈ ಕಡೆ ಒಲೆ ಉರಿ ಹಾಕಿರ್ತಾರೆ, ನೀವು ಅಲ್ಲೇ ಹೋಗಿ ಸ್ನಾನ ಮಾಡ್ಕೋಬೋದು. ಲೈಟ್ ಗೀಟೆಲ್ಲ ಹಾಕಿರ್ತಾರೆ. ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀಟಾಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬೋದು. ರೆಡಿ ಆಗಿಬಿಟ್ಟು ನೀವು ಎಷ್ಟು ಅಲ್ಲೇ ಕೂಡ ನಾಮ ಎಲ್ಲನೂ ಅವರೇ ಹಾಕ್ಕೊಟ್ರು. ಎಷ್ಟು ಅಂತ ಕೇಳಿದ್ದಕ್ಕೆ ಎಷ್ಟೋ ಕೊಡಪ್ಪ ಅಂತ ಅಂತಾರೆ. ನಮ್ಮ ಕೈಲಾಗಿದ್ದು ನಮ್ಮ ಹುಡುಗ ಒಂದು ಅಮೌಂಟ್ನ ಕೊಟ್ಬಿಟ್ಟು ಬಂದ ಅಜ್ಜಿಗೆ. ಅದು ನಿಮ್ಮ ಖುಷಿಗೆ ಇನ್ನೂ ಜಾಸ್ತಿ ಕೊಡಬೇಕು ಅಂದರೆ ಜಾಸ್ತಿ ಕೂಡ ಕೊಡ್ಬೋದು. ಅಲ್ಲಿಂದ ರೆಡಿಯಾಗಿ ಒಳಗೆ ಬರ್ತಿದ್ದಂಗೆ ನೋಡೋಕ್ಕೆ ಈ ರೀತಿ ಎಂಟ್ರಿ ಸಿಗುತ್ತೆ. ನಡ್ಕೊಂಡು ಹೋಗಬೇಕು, ಕ್ಯೂ ಸಿಸ್ಟಮ್ ಇರುತ್ತೆ. ಬಟ್ ನಾವು ಹೋದಾಗ ಕ್ಯೂನೇ ಇರಲಿಲ್ಲ. ಆಮೇಲೆ ಹೋಯ್ತಾ ಜನ ಫುಲ್ ಜಾಸ್ತಿ ಆಗಿಬಿಟ್ರು. ಇನ್ನು ಏನು ನನಗಿಲ್ಲ ಅನಿಸಿದ್ದು ಅಂದರೆ, ಇಲ್ಲಿ ತೆಂಗಿನಕಾಯಿ ಹೊಡೆಯೋಕ್ಕೆ ಅಂತ ಈ ಜಾಗ ಮಾಡೋರೆ. ನೀವು ನೋಡ್ಬೋದು, ಈ ತೆಂಗಿನಕಾಯಿ ಹೊಡೆಯೋ ಜಾಗನ ಇಲ್ಲೇ ದೇವರೈತೆ ಅನ್ನೋ ರೀತಿ ಎಲ್ಲ ಇಲ್ಲೇ ಪೂಜೆ ಮಾಡಿಬಿಟ್ಟು ಹೂವು ಮುಡಿಸ್ಬಿಟ್ಟು ತಂದಿರೋ ತುಳಸಿ ಎಲ್ಲ ಆಗ್ಬೋದು, ಏನು ಹಣ್ಣುಗಳಾಗ್ಬೋದು ಎಲ್ಲ ಇಲ್ಲೇ ಇಟ್ಬಿಟ್ಟು ಇಲ್ಲೇ ಪೂಜೆ ಮಾಡ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಯ್ತವ್ರೆ. ಇದು ಏನು ಅನ್ನೋದೇ ಅರ್ಥ ಆಗಿಲ್ಲ. ಏನಿಲ್ಲಿ ಅವ್ರು ಮಾಡಿರೋದು ಬಂದ್ಬಿಟ್ಟು ನೋಡ್ಬೋದು ನೀವು, ತೆಂಗಿನಕಾಯಿ ಹೊಡೆಯೋಕ್ಕೆ ಸ್ಟ್ಯಾಂಡು. ಈ ತೆಂಗಿನಕಾಯಿ ಹೊಡೆಯೋ ಸ್ಟ್ಯಾಂಡನ್ನ ತಗೊಬಂದು ಇವರು ಇಲ್ಲೇ ಪೂಜೆ ಮಾಡಿಬಿಟ್ಟು ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ತಾವ್ರೆ. ಅಲ್ಲಿ ಒಳಗಡೆನೇ ಜಾಗ ಇದೆ, ಅವರು ಒಳಗಡೆನೂ ಮಾಡ್ಕೊಡ್ತಾರೆ. ತೆಂಗಿನಕಾಯಿ ಹೊಡೆದ್ರೆ ತೊಗೊಂಡೋದ್ರೆ
ಪೂಜೆ ಮಾಡಿಬಿಟ್ಟು ಹೂವು ಕೊಟ್ಟಿದ್ರೆ ಹೂವನ್ನ ಅಲ್ಲೇ ದೇವ್ರ ಗುಡಿಗೆ ಹಾಕೊಳಕ್ಕೆ ಇಟ್ಕೊಂಡು ನಿಮ್ಗೆ ಹಾರ ಕೇಳಿದ್ರೆ ಹಾರನೂ ಕೂಡ ಕೊಟ್ಟರು. ಬಟ್ ಏನಕ್ಕೆ ಜನ ಎಲ್ಲ ಇಲ್ಲೇ ಪೂಜೆ ಮಾಡ್ತಾವ್ರೆ ಅನ್ನೋದು ಗೊತ್ತಾಗಲಿಲ್ಲ. ಈ ಥರ ಪೂಜೆ ಮಾಡಬೇಕು ಅಂದರೆ ದೇವ್ರದ್ದು ಪಾದ ರೆಡಿ ಮಾಡಿರ್ತಾರೆ. ಆ ಪಾದ ಇಲ್ಲದ್ರೆ ಅಲ್ಲೂ ಕೂಡ ಪೂಜೆ ಮಾಡ್ತಾರೆ. ಇವ್ನು ನೋಡಿ ನಮ್ಮ ಹುಡುಗ ಅಲ್ಲೇ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಬಿಟ್ಟ. ಅಲ್ಲೇ ಯಾವುದೋ ಒಂದು ಕಾಯಿ ಜುಂಗ್ ಬಿದ್ದಿತ್ತು, ಅದನ್ನೇ ತಗೊಂಡು ರೆಡಿ ಮಾಡಿಬಿಟ್ಟ. ನೋಡಿ ದೇವಸ್ಥಾನ ಒಳಗಡೆ ಹೋಗ್ತಿದ್ದಂಗೆ ಈ ರೀತಿ ಇರುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ನೀವು ನೋಡ್ಬೋದು, ಹಿಂದೆ ಏನಿದೆ ನಾವಿರೋದು ಗರ್ಭಗುಡಿ ಈ ಕಡೆ ಸೈಡ್ ಇರೋದು, ಆ ಕಡೆ ಸೈಡ್ ಇರೋವಂಥದ್ದು ಮೇಯ್ನ್ ಎಂಟ್ರೆನ್ಸು. ಅದಕ್ಕಿಂತ ಮುಂದೆ ಇರೋವಂಥದ್ದು 3ನೇ ಗೋಪುರ. ಒಟ್ಟು ಟೋಟಲ್ 3 ಗೋಪುರ ಇದೆ ಈ ದೇವಸ್ಥಾನಕ್ಕೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಹಿಂಗೆ ರೆಡಿ ಆಗಿದ್ದಾನೆ ನಮ್ಮ ಹುಡುಗ. ಇವರು ಏನೋ ಯೋಚನೆ ಮಾಡ್ತಾ ಇದ್ರು. ಒಂದು ಸ್ವಲ್ಪ ಕೋತಿಗಳಿದ್ದಾವೆ, ಹುಷಾರಾಗಿರಿ. ಕವರಲ್ಲಿ ಏನೋ ಹಣ್ಣುಗಳು ಅಥವಾ ಆ ಥರ ಏನೋ ನೀವು ತಗೊಂಡೋಗಿದ್ದಾವೆ ಏನೋ ನೋಡ್ತು ಅಂದರೆ ಅಟ್ಯಾಕ್ ಮಾಡ್ತವೆ ಕೋತಿಗಳು. ತಿರುಪತಿ ಅಲ್ಲಿ ನೋಡಿ ನೀವು ನೋಡ್ಬೋದು, ಇದು ಚಿಕ್ಕ ತಿರುಪತಿ ಅಂತ ಹೇಳ್ತಾರೆ. ಇನ್ನು ಇಲ್ಲೇ ಲಾಸ್ಟು. ಮೊಬೈಲ್ನಂತೂ ಒಳಗಡೆ ಅಂತೂ ಬಿಡಲ್ಲ ಯಾವುದೇ ರೀತಿ. ನಿಮಗೆ ಇನ್ನು ಮುಂದೆ ನಾನು ವೀಡಿಯೋನ ಒಳಗಡೆ ತೋರ್ಸೋಕ್ಕೂ ಆಗೋದು ಇಲ್ಲ. ನಾನು ಹಂಗೂ ಕೇಳಿದೆ, ಬಟ್ ಇಲ್ಲೇ ಲಾಸ್ಟು ಸರ್, ಇಲ್ಲಿಂದ ಒಳಗಡೆಗೆ ಎಂಟ್ರಿ ಇಲ್ಲ ಮೊಬೈಲ್ಸು ಅಂತ ಹೇಳಿದ್ರು. ಓಕೆ, ಇನ್ನೇನು ಮಾಡೋದು, ಅಲ್ಲಿಂದ ಹೋಗಿ ದರ್ಶನ ಮಾಡ್ಕೊಂಡು ಹಿಂಗೆ ಈಚೆ ಬಂದಾಗ ಇಲ್ಲೊಂದು ಸ್ವಲ್ಪ ಜಾಗ ಇತ್ತು, ಇಲ್ಲಿ ಕೂತ್ಕೊಂಡು ಅಲ್ಲಿಂದ ಮುಂದೆ ಪ್ರಸಾದ ಅನ್ನದಾನ ಕೂಡ ನಡೆಯುತ್ತೆ. ಅನ್ನದಾನಕ್ಕೂ ಕೂಡ ಹೋಗ್ಬೋದು. ಅಲ್ಲಿಂದ ಮುಂದೆ ನಾವು ಹಾಗೇ ನೋಡಿ ಈ ಕಡೆ ಇಲ್ಲೇ ನಡೀತಾ ಇರೋದು ಅನ್ನಪ್ರಸಾದ. ಇನ್ನು ಅನ್ನಪ್ರಸಾದಕ್ಕೆ ದಾರಿ ಅಂತ ಹಾಕಿದ್ರು, ಇಲ್ಲಿ ಕೂಡ ಹೋಗ್ತೀವಿ. ಇಲ್ಲಿ ಯಾವುದೇ ರೀತಿ ನಿಮಗೆ ಹೇಗಿರುತ್ತೆ ಅಂತಂದರೆ, ಒಂದು ತಟ್ಟೆಗಳದ್ದು ಸ್ಟ್ಯಾಂಡ್ ಇರುತ್ತೆ. ಅಲ್ಲೋಗಿ ತಟ್ಟೆನ ನೀವೇ ಎತ್ಕೊಂಡು ನೀವೇ ಕೂತ್ಕೊಂಡು ಪ್ರಸಾದನ ಹಾಕ್ಸ್ಕೊಂಡು ನೀವೇ ಕೂತ್ಕೊಂಡು ತಿನ್ನೋ ಥರ ಇಲ್ಲಿ ಮಾಡಿದ್ದಾರೆ. ಯಾವುದೇ ರೀತಿ ಬಡಿಸೋ ಥರ ಇಲ್ಲ. ನಾವೇ ತಟ್ಟೆನ ಎತ್ಕೊಂಡು ನಾವೇ ಹೋಗಿ ಎಲ್ಲ ಪ್ರಸಾದನ ಹಾಕಿಸ್ಕೊಂಡು ಬಂದು ಕೂತ್ಕೊಂಡು ತಿನ್ನಬೇಕು. ಟೇಬಲ್ಲು ಕೂಡ ಇರೋದಿಲ್ಲ, ಕೆಳಗಡೆನೇ ಕೂತ್ಕೋಬೇಕು. ನೆಕ್ಸ್ಟು ಇಲ್ಲಿಂದ ಪ್ರಸಾದ ತಗೊಂಡು ನೀವು ತಿಂದಾದ್ಮೇಲೆ ಆ ತಟ್ಟೆನ ನಾವೇ ತೊಳಿಬೇಕು. ನಾವೇ ನೀಟಾಗಿ ತೊಳೆದು ತಿರ್ಗಾ ನಿಮ್ಗೆ ಅಲ್ಲಿ ಬಿಸಿನೀರ್ದು ಒಂದು ದೊಡ್ಡ ದೇಕ್ಷ ಇರುತ್ತೆ. ಆ ದೇಕ್ಷದೊಳಗಡೆ ದೇಕ್ಷದೊಳಗಡೆ ಹಾಕಬೇಕು. ಅಲ್ಲಿಂದ ಬಿಸಿನೀರಲ್ಲಿ ತಿರ್ಗಾ ನಾವು ತೊಳೆದ ಮೇಲೂ ಕೂಡ ತಿರ್ಗಾ ಬಿಸಿನೀರಲ್ಲಿ ಅವರು ತೊಳೆದು ಅದನ್ನು ವಾಪಸ್ಸು ಒಳಗಡೆ ಕಳಿಸ್ತಾರೆ. ಅದು ಕೂಡ ಒಂದು ಸ್ಟ್ಯಾಂಡಿಗೆ ಬರುತ್ತೆ. ನಾವು ಕರೆಕ್ಟಾಗಿ ಇಬ್ಬರು ಇದ್ದೀವಿ ಅನ್ನೋ ಟೈಮ್ಗೆ ಬಾಕ್ಲಾಕ್ಬಿಟ್ರು. ನೆಕ್ಸ್ಟ್ ಟ್ರಿಪ್ಗೆ ವೆಯ್ಟ್ ಮಾಡಿ ಒಳಕ್ಕೆ ಎಂಟ್ರಿ ಆಗ್ತೀವಿ. ಇಲ್ಲೂ ಕೂಡ ಫೋನ್ ಅಲೋ ಇಲ್ವಂತೆ. ಫೋನ್ ಸರ್ ವೀಡಿಯೋ ಮಾಡಬೇಡಿ ಅಂತ ಹೇಳ್ಬಿಟ್ರು. ನಾನು ಪ್ರಸಾದದ ವೀಡಿಯೋ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ, ಬಟ್ ಯಾವುದೇ ರೀತಿ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರಿಂದ ನಾನಿಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಅದಕ್ಕಿಂತ ಮುಂಚೆ ನಾನು ಏನು ನನ್ನ ಕೈಲಾಗಿದ್ದಂಥ ತೆಗ್ದಿದ್ದೆ ಅದನ್ನು ಮಾತ್ರ ತೋರಿಸ್ತಾ ಇರೋಂಥದ್ದು. ಫಸ್ಟ್ ಹೋಗ್ತಿದ್ದಂಗೆ ಪಾಯಸ ಕೊಡ್ತಾರೆ. ಎಲ್ಲನೂ ಪ್ರಸಾದನ ನಿಮಗೆ ಫೋಟೋ ಹಾಕಿ ತಿನ್ಬೇಕಾದ್ರೆ ನೋಡ್ಕೊಳ್ಳಿ. ನೋಡಿ ಅಲ್ಲಿಂದ ಬರ್ತಿದ್ದಂಗೆ ಈ ಥರ ತಟ್ಟೆನ ನಾವೇ ತೊಳೆದು ಅಲ್ಲೇ ಸೋಪೆಲ್ಲ ಇಟ್ಟಿರ್ತಾರೆ. ಸೋಪೆಲ್ಲ ತೊಳೆದು ಇಲ್ಲಿ ಬಿಸಿನೀರು ಇರುತ್ತೆ. ಈ ಬಿಸಿನೀರು ಪಾತ್ರೆಗೆ ಹಾಕಿದ್ರೆ ಇಲ್ಲಿಂದ ಒಬ್ಬರು ತೊಳೆದು ನೀಟಾಗಿ ಆ ಕಡೆಗೆ ಹಾಕ್ತಾರೆ. ಅಷ್ಟೇ ಮುಗೀತು ಅನ್ನದ ಪ್ರಸಾದ. ಅಲ್ಲಿಂದ ಮುಂದೆ ಬರ್ತಾ ಇದೆ ಮಾಮೂಲಿ ಲಾಡುಗಳೆಲ್ಲ ನೋಡಿದ್ವಲ್ಲ, ಅದೇ ರೀತಿ ಲಾಡುಗಳಲ್ಲಿದೆ. ಅಲ್ಲೂ ಒಂದು ನೀವು ಲಾಡುನ ತಗೊಂಡು ಮನೆಗೆ ಹೋಗಿ ಪ್ರಸಾದ ಅಂತ ಹೇಳಿ ಕೊಡ್ಬೋದು. ಬಟ್ ಆದರೆ ಯಾವುದೇ ರೀತಿ ಲಾಡುಗಳು ದೇವಸ್ಥಾನದ ವತಿಯಿಂದ ಮಾಡ್ತಾಯಿಲ್ಲ. ಇವರೆಲ್ಲ ಪ್ರೈವೇಟ್ ಅವರು. ಇವರೇ ಮನೇಲಿ ಮಾಡ್ಕೊಂಡು ಬಂದು, ಲಾಡು ಫೇಮಸ್ ಅಲ್ವಾ ತಿರುಪತಿಲಿ, ಅದಕ್ಕೆ ಇವರು ಲಾಡುನ ಮನೇಲೇ ಮಾಡ್ಕೊಂಡು ಬಂದು ನಿಮಗೆ ಪ್ರಸಾದ ಅನ್ನೋ ರೀತಿ ನಿಮಗೆ ಕೊಡ್ತಾರೆ. ಅಲ್ಲಿಂದ ಮುಂದೆ ನಮ್ಮ ಹುಡುಗಂಗೆ ಅವನು ಮೆಟ್ರೋ ನೋಡಿರಲಿಲ್ವಂತೆ. ಮೆಟ್ರೋನ ತೋರಿಸ್ಕೊಂಡು ಅವನ ಖುಷಿನ ಫೇಸಲ್ಲಿ ನೀವು ನೋಡ್ಬೋದು, ಎಷ್ಟು ಖುಷಿ ಇದೆ ಅವನಿಗೆ ಅಂತ. ಅಂದರೆ ಬೆಂಗಳೂರು ಬಂದು ಹಂಗೆ ಹೊಂಟೋಗ್ತಿದ್ದ. ಅವ್ನು ಮೆಟ್ರೋ ಕಡೆಗೆ ಹೋಗೋ ಅಂಥ ರೂಟ್ ಯಾವುದೂ ಓಡಾಡೇ ಇಲ್ಲ. ಆ ಕಾರಣಕ್ಕಾಗಿ ಅವನಿಗೆ ಮೆಟ್ರೋ ತೋರಿಸ್ಕೊಂಡು ಅಲ್ಲಿಂದ ನಮ್ಮ ಬ್ಲಾಗ್ನ ಎಂಡ್ ಮಾಡ್ತೀವಿ. ಇನ್ನು ಮುಂದೆ ಇನ್ನೊಂದು ಒಳ್ಳೆಯ ಬ್ಲಾಗ್ ಮುಖಾಂತರ ಸಿಗುವ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ, ಈ ಒಂದು ವಿಡಿಯೋಯಿಂದ ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಚಿಕ್ಕ ತಿರುಪತಿಗೆ ಹೋಗೋಕ್ಕೆ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾರ್ಯಾರು ತಿರುಪತಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಅವ್ರು ಚಿಕ್ಕ ತಿರುಪತಿನೇ ನೋಡಬೇಕು, ಅಥವಾ ದೊಡ್ಡ ತಿರುಪತಿ ನೋಡಿಲ್ದಿರೋರು, ಅಥವಾ ಚಿಕ್ಕ ತಿರುಪತಿ ನೋಡೇ ಇಲ್ಲ ಅನ್ನೋಂಥವ್ರು, ದೊಡ್ಡ ತಿರುಪತಿಗೆ ಹೋಗೋಕ್ಕಾಗದೇ ಇರೋ ಅಂಥವ್ರು ಎಲ್ಲರೂ ಈ ಒಂದು ವ್ಲಾಗ್ನ ನೋಡಿ ನೆಕ್ಸ್ಟ್ ನೀವು ಅಲ್ಲಿಗೆ ಹೋಗೋಕ್ಕೆ ನಿಮಗೆ ಈಸಿ ಆಗುತ್ತೆ ಮತ್ತು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಮುಂದೆ ಇನ್ನೂ ಒಂದು ಒಳ್ಳೆಯ ವಿಡಿಯೋ ಮಾತ್ರ ಬರ್ತೀನಿ. ಅಲ್ಲಿ ತನಕ ಸೈನಿಂಗ್ ಆಫ್. ಬಾಯ್.